ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದು ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿಂತ ಮೊದಲು 5 ಗ್ಯಾರಂಟಿಗಳನ್ನು ನೀಡಿತ್ತು. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮಹಿಳಾ ಸಬಲೀಕರಣಕ್ಕಾಗಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆ ಮೂಲಕ ಪ್ರತಿ ತಿಂಗಳು 2,000 ರೂಪಾಯಿ ಜಮಾ ಮಾಡುವ ಉದ್ದೇಶ ಹೊಂದಿತ್ತು. ಆದರೆ ಮಹಿಳೆಯರಿಗೆ ಸಾಮಾನ್ಯವಾಗಿ 10 ಕಂತಿನ ಹಣ ಜಮಾ ಆಗಿದ್ದು, ಇನ್ನೂ ಬಾಕಿ ಇರುವ 2-3 ಕಂತಿನ ಹಣ ಎಂದು ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು. ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಷಯವಾಗಿ ಫಲಾನುಭವ ಮಹಿಳೆಯರಿಗಾಗಿ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮೊನ್ನೆ ಮಾಧ್ಯಮ ಮಿತ್ರರು ಕೇಳಿರೋ ಪ್ರಶ್ನೆಗೆ ಅವರು ಇನ್ನೂ 10 ದಿನಗಳಲ್ಲಿ ಹಣ ಬಿಡುಗಡೆ ಮಾಡ್ತೀವಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯ ಖಾತೆಗೆ ಹಣ ಜಮಾ ಆಗಲಿದೆ ಎಂದು ತಿಳಿಸಿದ್ದಾರೆ. ತುಂಬ ಕಂತಿನ ಹಣ ನೀವು ಮಹಿಳೆಯರಿಗೆ ಜಮಾ ಮಾಡಿಲ್ಲ ಅಂತ ಕೇಳಿರೋ ಮಾಧ್ಯಮಗಳ ಪ್ರಶ್ನೆಗೆ ಅದು ಸುಳ್ಳು. ನಾವು ಇಲ್ಲಿಯವರೆಗೂ ಎಲ್ಲ ಕಂತಿನ ಹಣನೂ ಗೃಹಲಕ್ಷ್ಮಿಯರಿಗೆ ಜಮೆ ಮಾಡಿದ್ದೀವಿ. ಕೇವಲ 2 ಕಂತುಗಳು ಮಾತ್ರ ಪೆಂಡಿಂಗ್ ಇದೆ. ಅದು ತಾಂತ್ರಿಕ ದೋಷದಿಂದ ಆಗಿರುವಂಥದ್ದು. ಗೃಹಲಕ್ಷ್ಮಿ ಹಣವನ್ನು DBTಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಇನ್ನು 10 ದಿನಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಖಾತೆಗೆ ಜಮಾ ಆಗಲಿದೆ ಅನ್ನೋ ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದು ನೀವೂ ಟಿವಿಗಳಲ್ಲಿ ನೋಡಿರ್ತೀರ. ಇನ್ನು ಸರ್ಕಾರದ ಕೆಲವು ಅಧಿಕಾರಿಗಳು ಮತ್ತೊಂದು ರೀತಿಯಲ್ಲೇ ಸಮಾಧಾನ ಕೊಡ್ತಾ ಇದ್ದಾರೆ. BJP ಅವರು 10 ಲಕ್ಷ ಕೊಡ್ತೀವಿ ಅಂತ ಹೇಳಿದರು. ಅವ್ರನ್ನ ಹೋಗಿ ಕೇಳಿ ಎಲ್ಲಿ ಕೊಟ್ಟಿದ್ದಾರೆ ಅಂತ. ಹಣ ಬಂದಿಲ್ಲ ಅನ್ನೋ ಪ್ರಶ್ನೆ ನಮ್ಮ ಪಕ್ಷದವ್ರನ್ನ ಮಾತ್ರ ಯಾಕೆ ಕೇಳ್ತೀರಾ ಅನ್ನೋ ಜವಾಬ್ದಾರಿ ರಹಿತ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆ ಕೊಡೋದು ಸಮಂಜಸವಲ್ಲ. ಏನೇ ಆದರೂ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಹೇಳಿಕೆ ನೀಡಿರೋದ್ರಿಂದ ಇನ್ನು 10 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿಯರಿಗೆ ಸೇರುತ್ತಾ ಅಂತ ಕಾದು ನೋಡೋಣ. ಎಲ್ಲದಕ್ಕೂ ತಾಳ್ಮೆ ಮುಖ್ಯವಾಗುತ್ತೆ. ಅದೇ ತಾಳ್ಮೆಯಿಂದ ಇಲ್ಲಿವರೆಗೂ ಕಾಯ್ತಾ ಇದ್ದ ನಾವು ಇನ್ನು ಸ್ವಲ್ಪ ದಿನ ಕಾದು ನೋಡೋಣ. ಇನ್ನು GST ಫೈಲ್ ಮಾಡಿಲ್ಲ, IT ರಿಟರ್ನ್ಸ್ ಕಟ್ತಾ ಇಲ್ಲ ಅನ್ನೋರು ನೀವು ಕಟ್ತಾ ಇದ್ದೀರಾ ಅಂತ ಆ್ಯಪಲ್ಲಿ ತೋರಿಸಿದರೆ ತಕ್ಷಣ ನಾವು ಆ ರೀತಿ GST ಆಗಲಿ IT ರಿಟರ್ನ್ಸ್ ಆಗಲಿ ಫೈಲ್ ಮಾಡ್ತಿಲ್ಲ ಅಂತ ಸ್ವಯಂ ಘೋಷಿತ ಪತ್ರವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಲ್ಲಿಸಬೇಕಾಗತ್ತೆ. ಅಂದರೆ ನಿಮ್ಮ ಇನ್ಕಮ್ ಪ್ರೂಫ್ನ ಸಲ್ಲಿಸಬೇಕಾಗತ್ತೆ. ಉಳಿದ ಮಹಿಳೆಯರಿಗೆ ಈ ಪತ್ರ ಸಲ್ಲಿಸೋದೇನೂ ಬೇಕಾಗಿಲ್ಲ, ಅವರಿಗೆ ಹಣ ಬರುತ್ತೆ. ಮತ್ತಿಷ್ಟು ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೂ ಲೈಕ್ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.